ವಿಚಾರಣೆ ಮಾಡಬೇಕು. ಆಗ ಈ ಪ್ರಕಾರವಾಗಿ ರಂಗನಾಥನು ಸತ್ಯವನ್ನೇ ನುಡಿದರು. ನಂಬದ ಸಮುದ್ರರಾಜನು ನಿನ್ನ ಕೈಯಲ್ಲಿ ಚಾಕು ಹಿಡಿದು ನನ್ನನ್ನು ಕೊಲ್ಲಲು ನನ್ನ ಬಳಿ ನಿಂತಿದ್ದ ದೃಶ್ಯವನ್ನು ಕಣ್ಣಾರೆ ಕಂಡಿರುವಾಗ ಇದಕ್ಕೆ ಬೇರೆಯವರ ಸಾಕ್ಷಿ ಬೇಕೆ? ಹೇಳಬೇಕಾಗಿಲ್ಲ. ಪರರ ಮೇಲೆ ತಪ್ಪು ಹೊರಿಸಿ ಜಾಣತನದಿಂದ ಜಾರಿಕೊಳ್ಳುವ ನಿಮ್ಮಂಥವರ ಮುಖವನ್ನು ನೋಡಲು ಬಾರದು. ನಿಮ್ಮಂಥವರು ಧರಣಿಯಲ್ಲಿ ಇರಬಾರದೆಂದು ಹೇಳಿ ಚರರನ್ನು ಕರೆದು ಇವರನ್ನು ಕಾಡಿಗೆ ಎಳೆದೊಯ್ದು ತಲೆಯನ್ನು ತೆಗೀರೆಂದು ಆಜ್ಞೆ ಮಾಡಿ ಹೊರಟು ಹೋಗಲು ಎತ್ತ ಭಟನ ವೇಷದಲ್ಲಿದ್ದ ಶನಿದೇವರೇ ಇವರನ್ನು ಕಾಡಿಗೆ ಎಳೆದುಕೊಂಡು ಹೋಗುತ್ತಿದ್ದಾರೆ. ಅಲ್ಲಿ ನಿಂತಿದ್ದ ಭಟ ಯಾರು? ಶನಿದೇವರೇ. ಮಾಯಾವೇಷದ ಭಟನೇ ಶನಿದೇವರಾಗಿದ್ದ. ರಾಜನ ಆಜ್ಞೆಯನ್ನು ಒತ್ತ ತಕ್ಷಣವೇ ಮೂವರನ್ನು ಕರೆದು ಎಳ್ಕೊಂಡು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಸನ್ನಿವೇಶ ತುಂಬ ಚೆನ್ನಾಗಿದೆ. ಕಣ್ಣ ತಿರುವುತ ಖಡ್ಗ ಜಡಿಪಿಸಿ ಬರದಿ ಬಂದರು ಭಟನು ಆಗಲೇ ಪಾತಕಿಗಳ ಹಿಡಿದುಕೊಂಡು ಕಾಡಿ ಹೊರಟಾನು. ಚಿತ್ರಹಿಂಸೆಯ ಕೊಡುತ್ತಲಿರುವನು ಕಾಡಿನಲ್ಲಿ ನಡೆಯುತ್ತಿರುವನು ಚಳಿಯ ಏಟ ತಾಳಲಾರದೆ ಧರೆಗೆ ಬೀಳುವರು. ಭಟನು ನಟನೆಯ ಬೀರಿದಾಗಲೇ ಮೂವರನ್ನು ಕೇಳುತ್ತಿರುವನು ಏಕೆ ಸುಮ್ಮನೆ ಸಾಯುವೀರಿ ನಿಜವ ಹೇಳಿರಿ. ನಿಮ್ಮ ನೋಡಿ ಮನವು ಕರಗಿದೆ ನಿಮ್ಮ ಪ್ರಾಣವ ಉಳಿಸುವೀಗಲೇ ನನ್ನಿಗಾದರೂ ನಿಜವ ನುಡಿದು ಬದುಕಿಕೊಳ್ಳಿರಿ. ನಾನು ಕೊಲ್ಲುವುದಿಲ್ಲ ನಿಮ್ಮನು ರಾಜನಿಗೆ ಸುಳ್ಳನ್ನು ಹೇಳುವೆ ಕೊಲ್ಲಲು ಹೋದದ್ದು ನಿಜವೆಂದು ನುಡಿದರೆ ಸಾಕು. ಇಷ್ಟು ಹೇಳಲು ಏಕೆ ಗಾಬರಿ ಮೂವರಲ್ಲಿ ಒಬ್ಬರೇಳೆ ಧರಣಿಯಲ್ಲಿ ಬಾಳಬಹುದು ಎಂದು ನುಡಿಯಲು ಕಣ್ಣ ತಿರುವುತ ಖಡ್ಗ ಜಡಿಪಿಸಿ ಬರದಿ ಬಂದನು ಭಟನು ಆಗಲೇ ಪಾತಕಿಗಳ ಹಿಡಿದುಕೊಂಡು ಕಾಡಿಗೊರಟಾನು. ಈ ಪ್ರಕಾರವಾಗಿ ಭಟನು ಮೂವರನ್ನು ಕಾಡಿಗೆ ಎಳೆದೊಯ್ದು ಚಿತ್ರಹಿಂಸೆಯನ್ನು ಕೊಡುತ್ತಾ ಮನ ಮರುಗಿದವನಂತೆ ನಟಿಸಿ ನಿಮ್ಮನ್ನು ಕೊಲ್ಲಲು ನನಗೆ ಮನವು ಬಾರದು. ಯಾರು? ಶನಿದೇವರೇ ಭಟನಾಗಿ ಹೇಳ್ತಾವನೆ. ಯಾಕೆಂದರೆ ಅಸತ್ಯ ನುಡಿಸ್ಬೇಕಲ್ಲ ಅಂತ. ಪ್ರಾಣ ಬೇಕಾದರೂ ಹೇಳ್ತಾರೆ ಅಂತ ಅವನು ಹೇಳ್ತಾನೆ. ನಾ ನಟಿಸಿ ನಿಮ್ಮನ್ನು ಕೊಲ್ಲಲು ನನಗೆ ಮನಸ್ಸು ಬರ್ತಾ ಇಲ್ಲ. ರಾಜನಿಗೆ ಸತ್ಯ ಹೇಳದಿದ್ದರೂ ಪರವಾಗಿಲ್ಲ. ನನ್ನೊಡನೆ ಸಮುದ್ರ ರಾಜನನ್ನು ಕೊಲ್ಲಲು ಸಂಚು ನಡೆಸಿದ್ದು ನಿಜವೆಂದು ಮೂವರಲ್ಲಿ ಒಬ್ಬರು ಹೇಳಿ. ನೀವು ಮೂರು ಜನ ಹೇಳಬೇಡ್ರಿ, ನಿಮ್ಮ 3 ಜನದಲ್ಲಿ ಯಾರಾದರೂ ಒಬ್ಬರು ಹೇಳಿ ಸಾಕು. ಸಮುದ್ರ ರಾಜನಿಗೆ ನಾವು ಸುಳ್ಳು ಹೇಳ್ತೀವಿ, ಪರವಾಗಿಲ್ಲ, ಚಿಂತೆ ಇಲ್ಲ, ನೀವು ಬದುಕಿಕೊಳ್ರಿ, ನಿಮ್ಮನ್ನು ಕೊಲೆ ಮಾಡೋ ಇಷ್ಟ ನಮಗಿಲ್ಲ ಅಂತ ಉಬ್ಬಿಸ್ತಾವ್ರೆ. ಮೂವರಲ್ಲಿ ಒಬ್ಬರು ನುಡಿದರು, ನೀವುಗಳು ಧರಣಿಯಲ್ಲಿ ಜೀವ ಸಹಿತ ಬದುಕಬಹುದೆಂದು ನುಡಿಯಲು ರಂಗನಾಥನು ಏನೆಂದು ಪೇಳುತ್ತಿದ್ದಾರದಂತೆನಿ. ಆಗ ರಂಗನಾಥ ದಿಗ್ಭ್ರಮೆ ಆಗ್ಬಿಡ್ತು. ಎಷ್ಟೇ ಸತ್ಯ ಹೇಳಿದ್ರು ನಂಬ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಭಾಳ ಚೆನ್ನಾಗಿ ಹೇಳ್ತಾನೆ.
ಪ್ರಾಣದಾಸೆಗೆ ಎದರುವರಲ್ಲ, ಪ್ರಾಣ ಭಿಕ್ಷೆ ಬೇಡುವರಲ್ಲ. ಕೆಟ್ಟ ಜೀವ ವರವರು ನಾವಲ್ಲ. ಓ ಬಟನೆ ಕೇಳೋ ಸತ್ಯವನ್ನು ಬಿಡುವರು ನಾವಲ್ಲ. ರಾಜನನ್ನವ ತಿಂದ ನೀನು ರಾಜದ್ರೋಹ ಮಾಡಬಹುದೇ? ಆ ಭಟನಿಗೆ ಹೇಳ್ತಾನೆ, ನೀನು ರಾಜನ ಆಜ್ಞೆಯನ್ನು ಹೊತ್ತು ಬಂದಿರೋನು, ರಾಜನ ಮನೆ ಅನ್ನ ತಿನ್ನನು. ಅವನಿಗೆ ಮುದ್ರಿಸ್ತಾವೆ ಪಾಪ. ರಾಜನನ್ನವ ತಿಂದ ನೀನು ರಾಜದ್ರೋಹ ಮಾಡಬಹುದೇ? ಇಂಥ ಬಾಳು ಏಕೆ ಬಾಳುವೆ? ಓ ಬಟನೆ ಕೇಳೋ ರಾಜನಾಜ್ಞೆಯ ಪಾಲಿಸೆಂದಾನು. ಅವನಿಗೆ ತಿರುಗಿ ಹೇಳ್ಬಿಟ್ಟ, ಏಯ್ ನೀನು ರಾಜನ ಅನ್ನವನ್ನು ತಿಂದು ರಾಜನಿಗೆ ದ್ರೋಹ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡು ಅಂತ ಹೇಳಿ ರಂಗನಾಥ ಅವನಿಗೆ ಭಟನಿಗೆ ಹೇಳ್ದ. ಹರಿಯ ಮನದಿ ಧ್ಯಾನಿಸಾರೋ ತಮ್ಮ ತಲೆಯ ತಗ್ಗಿಸಿದರು. ಹರಿಯ ಮನದಿ ಧ್ಯಾನಿಸಿದರು ತಮ್ಮ ತಲೆಯ ತಗ್ಗಿಸಿದರು. ನಿನ್ನ ಕೆಲಸವ ಪೂರೈಸಂದರು. ಆ ಭಟರಿಗೆ ನಿನ್ನ ಕೆಲಸವ ಪೂರೈಸಂದರು. ಓ ಬಟನೆ ಕೇಳೋ ನಮ್ಮ ಶಿರವ ಕಡಿಯಿರೆಂದಾನು. ರಾಜನಾಜ್ಞೆ ಏನಪ್ಪ, ಇವು 3 ಜನರು ಕರ್ಕೊಂಡೋಗಿ ಕಾಡಿಗೆ ತಗೊಂಡೋಗಿ ತಲೆ ಕಡೀರಿ ಅಂತ ತಾನೇ ನಿನಗೆ ಆಜ್ಞೆ ಮಾಡಿದ್ದು. ಆ ಕೆಲಸ ನೀನು ಮಾಡು ಅಂತ ಹೇಳಿ ಶ್ರೀಮನ್ನಾರಾಯಣನನ್ನು ಮನದಲ್ಲಿ ಧ್ಯಾನಿಸಿ 3 ಕಾಡಿನ ಮಧ್ಯದಲ್ಲಿ ನಿಂತು ತಲೆಯನ್ನು ತಗ್ಗಿಸಿ ಭಟನ್ಗೆ ಹೇಳ್ತಾರೆ, ನೋಡಪ್ಪ ನಾವು ತಲೆ ತಗ್ಗಿಸಿದ್ದೀವಿ, ನೀನು ಕೆಲಸ ಮಾಡು, ನಮ್ಮ ತಲೆಯನ್ನು ಕತ್ತರಿಸಿ ಆ ತಲೆಗಳನ್ನು ತಗೊಂಡು ನಿಮ್ಮ ರಾಜನ ಕೊಡು ಅಂತ ಹೇಳ್ದ. ರಂಗನಾಥ ಹೇಳ್ದ, ಮಾಯವೇಷದ ಶನಿಯೂ ಆಗ ಭಟನ ವೇಷದಲ್ಲಿದ್ದನಲ್ಲ ಅವನು ಮನದಲ್ಲೇ ನಸು ನಕ್ಕನಾಗ. ಆಹಾ, ಎಂಥ ಸತ್ಯವಂತರಪ್ಪ ಇವರು. ಪ್ರಾಣ ತೆಗಿತೀವಿ ಅಂದ್ರೆ ಸುಳ್ಳು ಹೇಳೋಲ್ವಲ್ಲ ಪುಣ್ಯಾತ್ಮರು, ಇನ್ನೆಂಥ ಮನುಷ್ಯಪ್ಪ ಅಂತೇಳಿ ಅವನೇ ಮನಸ್ಸಿನಲ್ಲಿ ನಗ್ತಾವನೆ ಶನೇಶ್ವರ. ಮಾಯವೇಷದ ಶನಿಯೂ ಆಗ ಮನದಲ್ಲೇ ನಸು ನಕ್ಕನಾಗ. ಇವರ ಸತ್ಯವ ಕೆಡಿಸಲಾರೇನು. ಇವರ ಸತ್ಯ ನಾನು ಕೆಡಿಸೋಕ್ಕಾಗಲ್ಲ, ಮಹಾಸತ್ಯವಂತರು ಅಂತೇಳಿ ಅವನ ಮನಸ್ಸಿಗೆ ಬಂದ್ಬಿಡ್ತು. ಖಡ್ಗವನ್ನು ಎತ್ತಿದಾನು, ಪುಷ್ಪ ಆರವ ಮಾಡಿದನು. ಅವ್ರ ತಲೆ ತಗ್ಸಿವರೆ ಇವನು ಖಡ್ಗವನ್ನು ಮೇಲೆತ್ತವನೆ. ಮನಸ್ಸನ್ನು ಬದಲಾಯಿಸಿದ ಶನಿದೇವರು. ಭಕ್ತರ ಬಗ್ಗೆ ಕಾಳಜಿ ಬಂತು, ಸತ್ಯನಿಷ್ಠನ್ನು ಕಂಡು ಬೆರಗಾದ. ಆ ಖಡ್ಗವನ್ನೇ ಹೂನಾರ ಮಾಡಿಬಿಟ್ಟ. ಮಾಡಿ ಖಡ್ಗವನ್ನು ಎತ್ತಿದನು, ಪುಷ್ಪ ಆರ ಮಾಡಿದನು. ಮೂವರ ಕೊರಳಿಗೆ ಎಸೆದನು. ಆ ಭಟನಾಗ ದೂರ ನಿಂತು ನುಡಿಯುತ್ತಿರುವನು. ಖಡ್ಗವನ್ನು ಎತ್ತಿದ, ಪುಷ್ಪಹಾರವನ್ನು ಮಾಡಿದ, 3 ಜನದ ಕೊರಳಿಗೆ ಹಾಕಿ ದೂರ ನಿಂತ್ಕೊಂಡು ಹೇಳ್ತಾನಂತೆ, ಬಲರೇ ನೀವು ಸತ್ಯವಂತರಪ್ಪ, ನಿಮ್ಮ ಸತ್ಯವನ್ನು ನಾನು ಕೆಡಿಸೋಕ್ಕಾಗಲ್ಲ, ನಿಮ್ಮ ಶಿರವನ್ನು ನಾನು ಕಡಿಯೋಕ್ಕಾಗಲ್ಲ. ನಾನು ಮಹಾರಾಜನ ಸುಳ್ಳು ಹೇಳ್ತೀನಪ್ಪ, ನೀವೆಲ್ಲರೂ ಅದಕ್ಕೆ